ಆ ನನ್ನ ಕ್ಯಾಮ್ರಾಮನ್ ಇದಾರಲ್ಲ ಅವರ ಹಸ್ಬೆಂಡ್ ಅಲ್ಲಿ ಒಬ್ರು ಕಳ್ಳರು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ. ಉಂಗ ಪೇರು ಹಾಯ್ ನೋ. ನನ್ಗೆ ಈ ಮನೆಯಲ್ಲಿ ಇಷ್ಟ ಆಗಿದ್ದು ಇದು ಹ್ಯಾಂಗಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ನಾವಿವತ್ತು ಕೊಡೈಕೆನಾಲ್ ಬಂದಿದ್ದೀವಿ. ಸೊ ನಾವಿವತ್ತು ಉಳ್ಕೊಂಡಿರೋಂತ ಸ್ಟೇ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬಂದಾಗ್ಲೇನೆ ಸುಮಾರು 7:30 ಆಗಿತ್ತು. ಬಟ್ ನೈಟೇನೆ ನಾನು ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟೈಮ್ ನಾವು ಬೇರೆ ಕಡೆ ಹೋಗ್ಲಿಕ್ಕಿರುತ್ತೆ. ಮಾರ್ನಿಂಗ್ ವ್ಲಾಗ್ ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಇವಾಗ್ಲೇನೆ ನಾವು ಉಳ್ಕೊಂಡಿರೋಂತ ಸ್ಟೇ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್. ಸೊ ಇಲ್ಲಿಂದ ಫಸ್ಟ್ ಸೆಕೆಂಡ್ ಅಲ್ಲಿ ನಾವೇ ಉಳ್ಕೊಂಡಿದೀವಿ. ಟೋಟಲ್ 11 ಮೆಂಬರ್ಸ್ ಇದೀವಿ. ಅದ್ರಲ್ಲಿ ಇಬ್ರು ಕಪಲ್ಸ್, ಇನ್ನೆಲ್ಲ ಬ್ಯಾಚುಲರ್ಸ್. ಸೊ ಹಾಗಾಗಿ ನಾವು ಕಪಲ್ಸ್ ಏನಿದೀವಿ ಅವರು ಕೆಳಗಡೆ ಇದೀವಿ, ಮತ್ತೆ ಬ್ಯಾಚುಲರ್ಸ್ ಏನಿದ್ದಾರೆ ಅವರು ಮೇಲ್ಗಡೆ ಇದ್ದಾರೆ. ನಿಮ್ಮ ಹೆಂಡತಿ ನನ್ನ ಕ್ಯಾಮ್ರಾಮನ್. ಸೊ ಇಲ್ಲಿ ಬಂದ್ರೆ ಇಲ್ಲಿ ಹಾಲ್ ಪಾರ್ಕಿಂಗ್ ಏರಿಯಾ ಇದೆ. ಸೊ ಒಳ್ಳೊಳ್ಳೆ ಲೈಕ್ ಅರೇಕಾ ಪಾಮ್, ಒಳ್ಳೊಳ್ಳೆ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲಿ ಒಬ್ರು ಕಳ್ಳರು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ. ಇಲ್ಲಿ ಒಂಥರ ಪೂಲ್ ತರನು ಇದೆ. ಅಂಡ್ ರೋಸ್ ಎಲ್ಲ ಇದೆ. ಮತ್ತೆ ಆಚೆ ಸ್ವಲ್ಪ ಸ್ಟೇಯಿಂಗಿಗೆ ಇದೆ. ಅಲ್ಲಿ ನಮ್ಗೇನೆ ಫೈರ್ ಕ್ಯಾಂಪಿಂಗಿಗೆ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸೊ ನಾನು ಆಚೆ ವ್ಲಾಗ್ನ ನಾನು ಆಮೇಲೆ ತೋರಿಸ್ತೀನಿ. ಸೊ ಒಳಗಡೆ ಹೋಗುವ. ನನ್ನ ಕ್ಯಾಮ್ರಾಮನ್ ಇದಾರಲ್ಲ ಅವರ ಹಸ್ಬೆಂಡ್ ಇವರು, ಕ್ಯಾಮ್ರಾಮನ್ ವೈಫ್. ಬನ್ನಿ, ಇಲ್ಲಿ ಎಲ್ಲ ತೋರಿಸಿ. ಇಲ್ಲಿ ಎಲ್ಲ ಅಂದ್ರೆ ಲೈಕ್ ಮನೆಯಲ್ಲಿ ಗ್ರೀನ್ಸ್ ನ ಆಡ್ ಮಾಡಿದಷ್ಟು ಒಂದು ಆಸ್ಥೆಟಿಕ್ ಲುಕ್ ಕೊಡುತ್ತೆ ಅಂತಾರಲ್ಲ, ಅದು ನಿಜ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಪ್ಲಾಂಟ್ಸ್ ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸ್ನೇಕ್ ಪ್ಲಾಂಟ್, ತುಂಬಾ ಪ್ಲಾಂಟ್ಸ್ ಹಾಕಿದ್ದಾರೆ. ಚೆನ್ನಾಗಿದೆ. ಸೊ ಇದು ಬಂದು ಎಂಟ್ರೆನ್ಸ್. ಇಲ್ಲಿ ಒಂದು ವಿಂಡೋ ಉಂಟು. ವಿಂಡೋ ಇದೆ. ಸೊ ಹೀಗೆ ಬಂದ ತಕ್ಷಣ ಇಲ್ಲಿ ಒಂದು ವಿಂಡೋ ಪ್ಯಾಸೇಜ್ ತರ ಇದೆ. ಮತ್ತೆ ಇಲ್ಲಿ ಬುದ್ಧ ಹಾಕಿದ್ದಾರೆ. ಬುದ್ಧ ಈಸ್ ಅ ಸಿಂಬಲ್ ಆಫ್ ಪೀಸ್ ಅಂತಾನೆ ಹೇಳ್ಬೋದು. ಫ್ರೇಮ್ ತುಂಬಾ ಚೆನ್ನಾಗಿದೆ. ಲೈಕ್ ಫ್ರೇಮ್ ಅಲ್ಲ, ಇದು ಗೋಡೆಗೆ ಅಟ್ಯಾಚ್ ಮಾಡಿ ಮಾಡಿಸಿರೋದು. ಹತ್ರ ತೋರಿಸ್ ಬನ್ನಿ. ಗೋಡೆಗೆನೆ ಅಟ್ಯಾಚ್ ಮಾಡಿ ಮಾಡಿಸಿದ್ದಾರೆ, ಫ್ರೇಮ್ ಅಲ್ಲ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಮ ಪುಟ್ಟ ಗಣೇಶ ಇದೆ. ಮತ್ತೆ ಇಲ್ಲಿ ಒಂದು ಪ್ಲಾಂಟ್ ನ ಹಾಕಿದ್ದಾರೆ. ಸೊ ತುಂಬಾ ಡಿಟೇಲಿಂಗ್ ಆಗಿ ಚೆನ್ನಾಗಿನೇ ಮಾಡಿದ್ದಾರೆ. ಓಕೆ, ಹಾಗೆ ಹೀಗೆ ಬಂದ್ರೆ ಒಂದ್ ಸೆಕೆಂಡ್ ಇಲ್ಲಿ ವಾಶ್ರೂಮ್ ಇದೆ. ಬನ್ನಿ. ಹಾಗೆ ಹೀಗೆ ಬಂದ್ರೆ ಇದು ನಾನು ಮಧು ಸ್ಟೇ ಆಗಿರೋ ರೂಮು. ಸೊ ಬೆಡ್, ಮತ್ತೆ ಇಲ್ಲೊಂದು ವಾಲ್ ಹ್ಯಾಂಗಿಂಗ್ ಹಾಕಿದ್ದಾರೆ, ವಾಲ್ ಫ್ರೇಮ್ ಚೆನ್ನಾಗಿದೆ. ಪೇಂಟಿಂಗ್ ತರ ಇದೆ. ಮತ್ತೆ ಇಲ್ಲಿ ಪ್ಲಗಿಂಗ್ ಇದೆ. ಮತ್ತೆ ಇಲ್ಲಿ ಮೇ ಬಿ ಇಲ್ಲಿ ವಿಂಡೋ ಇದೆ. ಬಟ್ ಅದು ಈಗ ಬೇಡ ಅಂತ ಹೇಳಿ ಕ್ಲೋಸ್ ಮಾಡಿ. ಅಂಡ್
ಇಲ್ಲಿ ಕೂಡ ಒಂದು ಪ್ಲಗ್ಗಿಂಗ್ ಪಾಯಿಂಟ್ ಮತ್ತೆ ಇಲ್ಲಿ ಮಿರರ್. ಅಂಡ್ ನನ್ಗೆ ಈ ರೂಮಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಬಾಲ್ಕನಿ ತುಂಬಾ ಚೆನ್ನಾಗಿದೆ. ಇಲ್ಲಿದು ಲೈಟ್ ಸೊ ಅಲ್ಲಿ ಕಾಣಿಸ್ತಾ ಇದೆಯಾ, ಅದು ನಮ್ಗೆನೆ ಈಗ ಫೈರ್ ಕ್ಯಾಂಪಿಂಗ್ ಗೆ ಹಾಕೊಡ್ತಾ ಇರೋದು. ಅಂಕಲ್ ರೆಡಿ ಮಾಡ್ತಾ ಇದ್ದಾರೆ. ಅಂಕಲ್ ಪೇರೆನ್ನ ಅಂಕಲ್ ಪೇರೆನ್ನ ಅಂಕಲ್ పేరు పేరు பேரா உங்க பேரு அவங்க பேரா அவங்க பேரு என்ன சரவணனா சரவணன் உங்க பேரு என் பேர் சூர்யா ஹாய் ஹாய் சே ஹாய் டு மை யூடியூப் சேனல் சப்ஸ்கிரைப் பண்ணணுமா சே ஹாய் டு மை யூடியூப் சேனல் ப்ளீஸ் சப்ஸ்கிரைப் and support. I'm a new blogger. Okay. Are you celebrity? No. I'm not a celebrity. Upcoming celebrity. Yeah, I'm a new blogger. Congrats. Suit yourself. Yeah. வாழ்த்துக்கள். Congrats. Thank you. ಅಲ್ಲಿ ಒಂದು ಸ್ವಿಂಗ್ ಇದೆ. Full video cover பண்ணுங்க. ಹಾ. Cottage full. Okay. ತಮಿಳ್ ಅರ್ಥ ಆಗುತ್ತೆ, ತಿರುಗ್ಸ್ ಮಾತಾಡ್ಲಿಕ್ಕೆ ಬರಲ್ಲ ಅಷ್ಟೇನೆ. ಇಲ್ಲಿ ಮತ್ತೆ ಒಂದೆರಡು ಚೇರ್ ಇಟ್ಟಿದ್ದಾರೆ. ಸೊ ಮಾರ್ನಿಂಗ್ ವ್ಯೂ ಚೆನ್ನಾಗಿ ಬರುತ್ತೆ ಅನ್ಕೊಳ್ತೀನಿ, ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳೋದಾದ್ರೆ. ನಿಮ್ಮದು ಎಂತ ಮಾರ್ರೆ? ಇನ್ನು ಮಧು ಹತ್ರ ಉಂಟು. ಮಧು ಹತ್ರ ಉಂಟು. ಬರ್ಲಿ ಅದೇನೆ ಸೇಫ್ಟಿ ಇಲ್ಲ. ಮಧು ಹತ್ರ ಮೇ ಬಿ ಒಂದು ಕಬೋರ್ಡ್, ರ್ಯಾಕಿಂಗ್ ಸ್ಪೇಸ್ ಇದೆ. ಸೊ ಲಗೇಜ್ ಎಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಕ್ಲೋಸ್ ಮಾಡಿ ಬಿಡುವ. ಆಕ್ಚುಲಿ ಎಷ್ಟು ಚಳಿ ಇದೆ ಅಂದ್ರೆ ಕಾಲ್ನ ತೆಗೆದು ಹೀಗಿಟ್ರೆ ಐಸ್ ವಾಟರ್ ಅಲ್ಲಿ ಇಟ್ಟಾಗ ಆಗ್ತಾ ಉಂಟು. ಲೈಟ್ ಆಫ್ ಮಾಡ್ತೇನೆ. ಮತ್ತೆ ಇಲ್ಲಿ ಒಂದು ಟಿವಿ ಕೊಟ್ಟಿದ್ದಾರೆ. ಆನ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನಾವು ಇನ್ನೂ ಆನ್ ಮಾಡಿಲ್ಲ. ಮತ್ತೆ ಹೀಗೆ ಬಂದ್ರೆ ಇಲ್ಲಿ ವಾಶ್ರೂಮ್. ನಾರ್ಮಲ್ ಅತ್ತಿಗೆಗೆ ಸ್ವಲ್ಪ ಶೈ. ಅಂಡ್ ಇಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಇದೆ. ಸೊ ಮೇಲೆ ಶೋ ಪೀಸ್ ಎಲ್ಲ ಇಟ್ಟಿದ್ದಾರೆ. ಲೈಕ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಏನೇನೋ ಇದೆ. ಕ್ಲೋಸ್ ಇದೆ ಇದೆಲ್ಲ. ಅಂಡ್ ಇಲ್ಲಿ ಒಂದು ವಾಸ್ ಇಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಫ್ಲವರ್ಸ್. ಆಕ್ಚುಲಿ ಆರ್ಟಿಫಿಷಿಯಲ್ ಅಲ್ಲ, ಈ ಥರ್ಮೋಕೋಲ್ ಬರುತ್ತಲ್ಲ ಆ ಥರದ್ರಲ್ಲಿ ಮಾಡಿರೋದು. ಅಂಡ್ ಇಲ್ಲಿ ಪುಟ್ಟ ಪುಟ್ಟ ಅಟ್ಯಾಚ್ಡ್ ಎಲ್ಲ, ಯಾವುದು ತೆಗಿಲಿಕ್ಕೆ ಬರಲ್ಲ ನಿಮಗೆ. ಇಲ್ಲಿ ಇದು ಟಿವಿ ಕ್ಯಾಬಿನೆಟ್. ಸೊ ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸೋಫಾ ಅಂಡ್ ಒಂದು ಟೇಬಲ್ ಇದೆ. ಇದ್ರಿಂದ ವಿಂಡೋ ಇದೆ. ಇಲ್ಲಿ ವಿಂಡೋ. ಸೋಫಾನು ಚೆನ್ನಾಗಿದೆ ಕ್ವಾಲಿಟಿ.
ಅಂಡ್ ಇಲ್ಲಿ ಬಂದ್ರೆ ಲಾಫಿಂಗ್ ಬುದ್ಧ ಮನೆಯಲ್ಲಿ ಇಡ್ಬೇಕಂತ ಹೇಳ್ತಾರೆ, ತುಂಬಾ ಖುಷಿ ಇರುತ್ತಂತೆ. ಹಾಗಾಗಿ ಇಲ್ಲಿ ಸಿಂಕ್ ಏರಿಯಾ, ಮಿರರಿಂಗ್ ಅಂಡ್ ಇದು ವಾಲ್ ಪೇಪರ್ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಕಿಚನ್, ಆದ್ರೆ ಲಾಕ್ ಆಗಿದೆ. ಕಿಚನ್ ರೂಮ್ ಇದು ಲಾಕ್ ಆಗಿದೆ. ಹಿಯರ್ ಕಮ್ಸ್ ಅವರ್ ಅನದರ್ ಕ್ಯಾಮ್ರಾಮ್ಯಾನ್. ಅಂಡ್ ಹಾಗೆ ಈ ಸೋಫಾ ಏರಿಯಾಯಿಂದ ಇಲ್ಲಿ ಬಂದ್ರೆ ಇಲ್ಲಿ ಒಂದು ರೂಮ್ ಇದೆ, ಲಾಕ್ ಮಾಡಿದ್ದಾರೆ. ಏನಿಟ್ಟಿದ್ದಾರೆ ಗೊತ್ತಿಲ್ಲ, ಏನೋ ತಗೊಂಡೋಗ್ಬಿಡ್ತೀವಿ ಅಂತ. ಅಂಡ್ ಇಲ್ಲಿ ಬಂದ್ರೆ ಇನ್ನೊಂದು ಕಪಲ್ ಇದಾರಲ್ಲ, ಅವರ ರೂಮು. ಅಂದ್ರೆ ನಮ್ಮ ರೂಮ್ ತರನೇ ಇದೆ, ಅವರಿಗೆ ಬಾಲ್ಕನಿ ಸ್ವಲ್ಪ ಕ್ಲೋಸ್ಡ್ ಬಾಲ್ಕನಿ ಇದೆ. ಲೈಟ್ಸ್ ಎಲ್ಲ ಆನ್ ಮಾಡಿ. ಇಲ್ಲಿ ಇಲ್ಲಿ ಲೈಟ್ಸ್ ಇಲ್ಲ. ಇವ್ರದೊಂದು ಬಾಲ್ಕನಿ ಕ್ಲೋಸ್ಡ್ ಬಾಲ್ಕನಿ ಇದೆ, ಓಪನ್ ಇದೆ ಬಟ್ ವಾಲ್ ಹಾಕಿದ್ದಾರೆ. ಒಮ್ಮೆ ತೋರಿಸ್ಬಿಡಿ. ಅಂಡ್ ಇಲ್ಲಿ ಒಂದು ನಾರ್ಮಲ್ ವಾಶ್ರೂಮ್ ಇದೆ. ಸೊ ಅಂಡ್ ಹಾಗೆ ಹೀಗೆ ಬಂದ್ರೆ ಮೇಲೆ ಸ್ಟೆಪ್ಸ್. ನನ್ಗೆ ಈ ಮನೆಯಲ್ಲಿ ಇಷ್ಟ ಆಗಿದ್ದು ಇದು ಹ್ಯಾಂಗಿಂಗ್ಸ್ ಚೆನ್ನಾಗಿದೆ, ಮೆಟಾಲಿಕ್ ಹ್ಯಾಂಗಿಂಗ್. ಇದು ನಮ್ಮೂರೇನಾ? ಇಲ್ಲಿ ಒಬ್ರು ಇದ್ದಾರೆ, ಈಸ್ ಅ ಡೇಂಜರಸ್ ಪರ್ಸನ್. ಅಲ್ಲಿ ಅವ್ರ ಪರ್ಸನಲ್ ಫೋನ್ ಕಾಲ್ ಅಲ್ಲಿ ಇದ್ದಾರೆ. ಇಲ್ಲಿ ಒಂದು ಹಾಲ್ ಇದೆ, ಲೈಕ್ ಸಿಂಪಲ್ ಆಗಿ ಹಾಗೆ. ಇಲ್ಲಿ ಒಂದು ಬಾಲ್ಕನಿ, ಇಲ್ಲೂ ಕೂಡ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇ ಬಿ ಕ್ಲೋಸ್ಡ್ ಇದೆ ಅನ್ಸುತ್ತೆ ಇದು. ಹಾಯ್, ಸೇ ಹಾಯ್. ಇದು ಒಂದು ರೂಮ್, ಬಾಯ್ಸ್ ರೂಮ್. ಇಲ್ಲಿ ಬ್ಯಾಚುಲರ್ಸ್ ಇದ್ದಾರೆ, ಮೇಲ್ಗಡೆ ಯಾರ್ಯಾರು ಇದ್ದಾರೆ ಎಲ್ಲ ಬ್ಯಾಚುಲರ್ಸ್. ಅಂಡ್ ನಾರ್ಮಲ್ ಇಲ್ಲಿ ನಮ್ದೆಲ್ಲ ಹೇಗೆ ವಾಶ್ರೂಮ್ ಇದೆ ಅದೇ ರೀತಿನೇ ಇದೆ. ಸೊ ವಾಶ್ರೂಮ್ ಎಲ್ಲ ಪದೇ ಪದೇ ಬೇಡ ಅನ್ಸುತ್ತೆ. ಈ ಸೇಮ್ ಇದೇ ತರ, ಅಂದ್ರೆ ಮೇಲ್ಗಡೆ ಇರೋದಕ್ಕೆ ಯಾವ್ದಕ್ಕೂ ಬಾಲ್ಕನಿ ಇಲ್ಲ, ಬಿಟ್ರೆ ಎಲ್ಲ ಸೇಮ್ ಒಂದೇ ತರ ರೂಮ್ ಇದೆ. ಅಂಡ್ ಪೇಂಟ್ ಚೇಂಜ್ ಇದೆ ಅಷ್ಟೇ. ಈ ತರ ನಾವಿಲ್ಲಿ ಮೇಲ್ಗಡೆ 3 ರೂಮ್ಸ್ ತಗೊಂಡಿರೋದಾ?
ಹಾ 3+2 ರೂಮ್ಸ್ ನ ತಗೊಂಡಿದೀವಿ ನಾವು. ಮೇಲ್ಗಡೆ 3, ಮೇಲ್ಗಡೆ ಎಲ್ಲ ಬ್ಯಾಚುಲರ್ಸಿಗೆನೆ ನಾನು ಮೊದ್ಲು ಹೇಳ್ದಾಗೆ. ಕೆಳಗಡೆ ನಾನು ಮತ್ತೆ ಮಧು, ಶ್ರೀರತಣ್ಣ ಮತ್ತೆ ಅತ್ತಿಗೆ ಇದ್ದಾರೆ. ಅಂಡ್ ಹೀಗೆ ಒಂದು ಪ್ಯಾಸೇಜ್ ಇದೆ. ಇಲ್ಲೂ ಕೂಡ ಒಂದು ಸೋಫಾ ಹಾಕಿದ್ದಾರೆ. ಇಲ್ಲಿ ಮತ್ತೆ ಇಲ್ಲಿ ಒಂದ್ ರೂಮ್ ಲಾಕ್ ಆಗಿದೆ, ಇನ್ನೊಂದ್ ರೂಮ್ ಅಲ್ಲಿ ಬೇರೆ ಯಾರೋ ಇದ್ದಾರೆ. ಇಲ್ಲಿ ಕೂಡ ಸೇಮ್ ಹಾಗೇನೆ ಇದೆ. ಬಟ್ ಇವರಿಗೆ ಕಬೋರ್ಡ್ ನಮ್ಗೆ ಹೀಗೆ ಎರಡು ಕಡೆ ಓಪನ್ ಮಾಡೋ ತರ ಇದೆ, ಇವ್ರಿಗೆ ಹೀಗೆ ಸಿಂಗಲ್ ರ್ಯಾಕ್ ತರ ಇದೆ ಅಷ್ಟೇ. ಇವ್ರಿಗೂನು ಅಷ್ಟೇ ಕಾಟ್ ಹಿಂದೆ ಇದ್ ಕೊಟ್ಟಿದ್ದಾರೆ, ಮತ್ತೆ ಅಲ್ಲೊಂದು ವಾಶ್ರೂಮ್. ನಾರ್ಮಲ್ ವಾಶ್ರೂಮ್. ಸೊ ಅಂಡ್ ಅದೇ ಹೀಗೆ ಬಂದ್ರೆ ನಾವು ಇಲ್ಲಿ ಒಳಗಡೆಯಿಂದ ಬಂದ್ವಲ್ಲ, ಡ್ಯೂಪ್ಲೆಕ್ಸ್ ತರನು ಇದು, ಮತ್ತೆ ಹೊರಗಡೆಯಿಂದನೂ ಸ್ಟೆಪ್ಸ್ ಇದೆ. ಸೊ ನಾನು ತೋರಿಸ್ತೀನಿ ಬನ್ನಿ ಹೇಳಿ ಅಂತ. ಇಲ್ಲಿ ಒಂದು ಪೇಂಟಿಂಗ್ ಇದೆ, ಒಳ್ಳೇದಿದೆ. ಅಂಡ್ ಇಲ್ಲಿ ಕೂಡ ಸ್ಪೇಸ್ ಇದೆ, ಬಾಲ್ಕನಿ ತರನೇ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ರೆಸಾರ್ಟ್ ಚೆನ್ನಾಗಿದೆ ಅಲ್ವಾ ಅಣ್ಣ? ಅಂಡ್ ಅದು ಔಟ್ ಸೈಡ್. ನಾವು ಬಂದಿರೋದೇ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಆಕ್ಚುಲಿ ಆ ಫಾಗಿಗೆ ಮತ್ತೆ ಆ ಹಿಲ್ ಸ್ಟೇಷನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಸ್ ಮನೆಗಳಿಗೆ, ಅಂಡ್ ಈವ್ನಿಂಗ್ ಬರ್ಬೇಕಾದ್ರೆ ಅಂತೂ ಲೈಟಿಂಗ್ಸ್ ಆ ಸ್ಟೆಪ್ ಬೈ ಸ್ಟೆಪ್ಸ್ ಮನೆಗಳ ತರ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ಕಾರ್ ಪಾರ್ಕಿಂಗಿಗೂ ಅಷ್ಟೇನೆ, ಅಲ್ಲಿ ಕೂಡ ಜಾಗ ಇದೆ, ಮತ್ತೆ ಇಲ್ಲಿ ಕೂಡ ಜಾಗ ಇದೆ. ಮತ್ತೆ ಅದೇ ಒಳಗಡೆಯಿಂದನೂ ಬರ್ಬೋದು, ಹೊರಗಡೆಯಿಂದನೂ ಬರ್ಬೋದು ಅನ್ನಲ್ಲ, ಇಲ್ಲಿ ಸ್ಟೆಪ್ಸ್ ಇದೆ. ಅದಕ್ಕೆ ಇಲ್ಲಿಂದನೇ ಹೋಗುವ. ಲೈಟ್ ಎಲ್ಲ ಆಫ್ ಮಾಡ್ತೀನಿ, ಅದು ಮತ್ತೆ ಬಂದ್ ಕ್ಲೋಸ್ ಮಾಡಿದ್ರೆ ಆಯ್ತು. ಅಂಡ್ ಇಲ್ಲಿ ಟಾಪ್ ವ್ಯೂ ಚೆನ್ನಾಗಿದೆ. ಆಕ್ಚುಲಿ ನಾವು ಬಂದಿರೋ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ರೆಸಾರ್ಟ್ ಕೂಡ ಅಷ್ಟೇನೆ. ಪ್ಲಾನಿಂಗ್ ನಮ್ದು ಲೇಡೀಸ್ ಆಗ್ಲಿ, ನನ್ನ ಅತ್ತಿಗೆದ ಎಂತದ್ದು ಇಲ್ಲ, ಎಲ್ಲ ಬಾಯ್ಸ್ ಸೇರ್ಕೊಂಡು ಪ್ಲಾನಿಂಗ್ ಮಾಡಿರೋದು. ಮಧು ಮತ್ತೆ ಇನ್ಯಾರ್ಯಾರಣ್ಣ, ಇರ್ಫಾನ್ ಅಣ್ಣ, ಮತ್ತೆ ಪ್ಲಾನಿಂಗ್ ಯಾರ್ಯಾರು ಎಲ್ಲರೂನು. ಅಂದ್ರೆ ಇದು ರೆಸಾರ್ಟ್ ಪ್ಲಾನಿಂಗ್ ಯಾರು? ಓಕೆ, ಹಾ. ಆಕ್ಚುಲಿ ಒಬ್ಬೊಬ್ರು ಒಂದೊಂದು ಪ್ಲಾನಿಂಗ್ ಮಾಡಿದ್ದಾರೆ. ಹಾ, ಹಾಗಂತ ಹೇಳ್ಬಿಟ್ಟು ನಾನು ಈಗ ಪರ್ಟಿಕ್ಯುಲರ್ಲಿ ಈಗ ಮಧು ರೆಸಾರ್ಟ್ ನ ಬುಕ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ನಾನ್ ಇದ್ ಬುಕ್ ಮಾಡಿದ್ದೀನಲ್ಲ, ಎಲ್ಲರೂ ಇದಕ್ಕೆ ಬರ್ಬೇಕು ಆ ರೀತಿ ಇಲ್ಲ. ಎಲ್ಲರ ಹತ್ರನು ಡಿಸ್ಕಷನ್ ಮಾಡಿ ಎಲ್ಲರಿಗೂ ಓಕೆ ಅಂದ್ಮೇಲೆ ಮತ್ತೆ ನಾವ್ ಈ ರೆಸಾರ್ಟ್ ನ ಬುಕ್ ಮಾಡಿರೋದು. ಹಾಗೇನೆ ಟ್ರಾವೆಲಿಂಗಿಗೂ ಕೂಡ ಅಷ್ಟೇನೆ, ಎಲ್ಲರ ಹತ್ರ ಪರ್ಮಿಷನ್ ತಗೊಂಡು ಎಲ್ಲರೂ ಓಕೆ ಅಂದ್ಮೇಲೆನೆ, ಎಲ್ಲರ ಪರ್ಮಿಷನ್ ಆದ್ಮೇಲೆನೆ ನಾವು ಈ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ನಲ್ಲೇ ಬರ್ಬೇಕು. ಟಿಟಿಗ ಫಸ್ಟ್ ಟಿಟಿ ಅಂತ ಆಯ್ತು, ಆಮೇಲೆ ಕಾರ್ ಅಂತ ಆಯ್ತು. ಆಕ್ಚುಲಿ ನಾವು ಉಡುಪಿಯಿಂದನೂ ಕಾರಲ್ಲೇ ಬರೋದು ಅಂತ ಆಯ್ತು. ಸೊ ಒಬ್ರು ಒಪಿನಿಯನ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮ್ಯಾಟರ್ ಆಗಿಲ್ಲ. ಎಲ್ಲರೂ ಕೂಡ ಎಲ್ಲರ ಜೊತೆನೂ ಡಿಸ್ಕಷನ್ ಮಾಡಿನೇ ಇದ್ ಮಾಡಿರೋದು.
ಒಬ್ಬೊಬ್ರು ಒಂದೊಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ದಾರೆ. ಸೊ ಯಾ, ಗ್ರೇಟ್ ವರ್ಕ್ ಬಾಯ್ಸ್. ಅಂಡ್ ಇಷ್ಟೇ, ಅಲ್ಲಿದು ನಾನು ಆಮೇಲೆ ಇನ್ನೊಂದು ವ್ಲಾಗ್ ಮಾಡ್ತೇನೆ. ಹೀಗೆ ಒಳಗಡೆಯಿಂದನೂ ಎಂಟ್ರೆನ್ಸ್ ಇದೆ ಮತ್ತೆ ಹೊರಗಡೆಯಿಂದನೂ ಎಂಟ್ರೆನ್ಸ್ ಇದೆ. ಅಂಡ್ ಹಾಗೆ ಇಲ್ಲಿಂದ ಹೀಗೆ ಬಂದ್ರೆ ಇಲ್ಲಿ ಯಾವ್ದಾದ್ರು ಪಾರ್ಟಿಗೂ ಅಷ್ಟೇ ಚೆನ್ನಾಗಿದೆ ಸ್ಪೇಸ್. ಅಲ್ಲಿ ಬರ್ಡೇ ಫಂಕ್ಷನ್ಸ್ ಆಗಿರ್ಬೋದು, ಯಾರಾದ್ರೂ ಸ್ಪೆಷಲ್ ಒಕೇಶನ್, ಮ್ಯಾರೇಜ್ ಆನಿವರ್ಸರಿ, ಆ ರೀತಿ ಏನಾದ್ರೂ ಆನಿವರ್ಸರೀಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಅಂದ್ರೂ ಕೂಡ ಅಲ್ಲಿ ಸ್ಪೇಸ್ ಇದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ರೆ ಇದು ಪ್ಲೇಸ್. ಸೊ ನಮ್ ಬಾಲ್ಕನಿಯಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ನನಗೆ ಅದೊಂದು ಖುಷಿ ಆಯ್ತು. ಅಂಡ್ ಅದೇ ಹೇಳಿದ್ನಲ್ಲ, ಇಲ್ಲಿ ಸೆಲೆಬ್ರೇಷನ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಲ್ಲ ಸೆಲೆಬ್ರೇಷನ್ಗೆ. ಅಂಡ್ ಫುಡ್ ನಾರ್ಮಲ್ ಆಗಿ ಒಂದು 5-6 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಬೋದು. ಇಲ್ಲಿ ಫೈರ್ ಕ್ಯಾಂಪ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಧು ಮತ್ತೆ ಇನ್ನ ಯಾರ್ಯಾರು ಹೋಗಿದ್ದಾರೆ, ಅಕ್ಷತ್ ಅಣ್ಣ, ಮನ್ವಿತ್ ಅಣ್ಣ ಎಲ್ಲ ಫುಡ್ ತರ್ಲಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇದು ಹಾಗೆ ಹೋಲ್ಡ್ ಅಲ್ಲಿ ಇದೆ ಇನ್ನೂನು. ಅಂಡ್ ಇಲ್ಲಿ ಒಂದು ಟ್ರೀ ಇದೆ. ಮತ್ತೆ ಇಲ್ಲಿ ರೆಸಾರ್ಟ್ ನೋಡ್ಕೊಳ್ತಾರಲ್ಲ, ಅವರಿಗೆ ಉಳ್ಕೊಳ್ಳೋಕೆ ಅಲ್ಲಿ ಒಂದು ಸ್ಟೇ ಇದೆ. ಕಿಚನ್ ಓಕೆ, ನಾವ್ ಅಲ್ಲಿಗೆಲ್ಲ ಹೋಗೋದ್ ಬೇಡ. ಅಂಡ್ ಹಾಗೆ ಹೀಗೆ ಬಂದ್ರೆ ಇಲ್ಲಿ ಒಂದು ಸ್ವಿಂಗ್ ಇದೆ. ಬಟ್ ಈಗ ಕೂರ್ಲಿಕ್ಕೆ ಆಗೋದಿಲ್ಲ, ಫುಲ್ಲು ಸ್ನೋ ಆಗಿದೆಯಲ್ಲ. ಸೊ ಅದ್ರದ್ದು ಇದೆಲ್ಲ ಹಾಗೆ ಇದೆ. ಸೊ ನೀವ್ ಯಾರಾದ್ರೂ ಕೊಡೈಕೆನಾಲ್ ಟ್ರಾವೆಲ್ಗೆ ಬರ್ತೀರಾ ಅಂತ ಹೇಳಿದ್ರೆ, ಸೊ ಕಬಿಲಿ ಹಾಲಿಡೇಸ್ ಅಂತ ಇದೆ. ಸೊ ಒಂದ್ಸಲ ಸರ್ಚ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಈ ನಮ್ಮ ಸ್ಟೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಈಗ ನ್ಯೂ ವ್ಲಾಗರ್ ಆಗಿದ್ದೀನಿ, ಏನಾದ್ರೂ ಮಿಸ್ಟೇಕ್ಸ್ ಗಳು ಆಗ್ತಾ ಇರುತ್ತೆ. ಸೊ ಆತರ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ನೆಗೆಟಿವ್ ಕಮೆಂಟ್ ಏನು ಬೇಡ, ಪಾಸಿಟಿವ್ ಆಗೇನೆ ಹೇಳಿ. ಐ ವಿಲ್ ಟ್ರೈ ಟು ಅಪ್ಗ್ರೇಡ್ ಇಟ್. ಅಂಡ್ ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್, and keep supporting me. Thank you all. Bye.